ಫೆಬ್ರವರಿ 17ರಂದು ರಾಜ್ಯ ಬಜೆಟ್ ಮಂಡನೆ ಆಗಲಿದೆ. ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಕೂಡ ತಮಗೆ ಬೇಕಾಗಿರುವಂತಹ ಹಣಕಾಸಿನ ಪ್ರಸ್ತಾವನೆಯನ್ನು ಮಂಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬಿಬಿಎಂಪಿ ಆಯವ್ಯಯ ಪ್ರಸ್ತಾವನೆ ಕರಡು ಕೊನೆ ಹಂತ ತಲುಪಿದ್ದು ಈ ಬಾರಿ ದುಪ್ಪಟ್ಟು ಅನುದಾನಕ್ಕೆ ಬೇಡಿಕೆ ಇಡಲಿದೆ. ಬಿಬಿಎಂಪಿ ಪ್ರತಿ ಬಾರಿ ಪಾಲಿಕೆಗೆ 3 ರಿಂದ 4 ಸಾವಿರ ಕೋಟಿ ಬಜೆಟ್ ಸರ್ಕಾರ ಮೀಸಲಿಡ್ತಾ ಇತ್ತು. ಆದರೆ ಈ ಬಾರಿ 8 ಸಾವಿರ ಕೋಟಿ ಅನುದಾನಕ್ಕಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ಬಿಬಿಎಂಪಿ ರೆಡಿಯಾಗಿದೆ. 198 ಇದ್ದ ವಾರ್ಡ್ಗಳ ಸಂಖ್ಯೆ ಡಿಲಿಮಿಟ್ ಮಾಡುವ ಮೂಲಕ 243ಕ್ಕೆ ಏರಿಸಲಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಖರ್ಚು ವೆಚ್ಚಗಳಿಗೆ ಪಾಲಿಕೆಗೆ ಹೆಚ್ಚುವರಿಯಾಗಿ 106 ಕೋಟಿ ಮೀಸಲಿಡಲೇಬೇಕಾಗಿದೆ. ಕರ್ನಾಟಕದ ರೈಲ್ವೆ ಯೋಜನೆಗಳಿಗೆ ಈ ಸಾಲಿನ ಕೇಂದ್ರ ಬಜೆಟ್ನಲ್ಲಿ 7,561 ಕೋಟಿ ಅನುದಾನ ಮೀಸಲಿಡಲಾಗಿದೆ. ಇದು ಕರ್ನಾಟಕಕ್ಕೆ ವರ್ಷವೊಂದರಲ್ಲಿ ಒದಗಿಸಿರುವಂತಹ ದಾಖಲೆಯ ಮೊತ್ತ ಅಂತ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಹೊಸ ಮಾರ್ಗಗಳ ನಿರ್ಮಾಣ, ದ್ವಿಪಥ ಗೇಜ್ ಪರಿವರ್ತನೆ ಸೇರಿದಂತೆ ವಿವಿಧ ಮೂಲಸೌಕರ್ಯ ಕಾಮಗಾರಿಗಳಿಗೆ ಒದಗಿಸಲಾಗ್ತಾ ಇರುವಂತಹ ಹಣ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಕರ್ನಾಟಕದಲ್ಲಿ 49,336 ಕೋಟಿ ವೆಚ್ಚದ 4,330 ಕಿಲೋಮೀಟರ್ ಕಾಮಗಾರಿಗಳು ವಿವಿಧ ಹಂತದಲ್ಲಿವೆ. ಇದರಲ್ಲಿ 21 ಹೊಸ ಯೋಜನೆಗಳು ಹಾಗೂ 11 ದ್ವಿಪಥ ಕಾಮಗಾರಿಗಳು ಸೇರಿವೆ ಅಂತ ಮಾಹಿತಿಯನ್ನು ಕೊಟ್ಟರು. ವೈಟ್ ಫೀಲ್ಡ್ ಬೈಯಪ್ಪನಹಳ್ಳಿ ಮೆಟ್ರೋ ಜೋಡಣೆ ಯಶಸ್ವಿಯಾಗಿದೆ. ಬಿಎಂಆರ್ಸಿಎಲ್ಗೆ ಸವಾಲಾಗಿದ್ದಂಥ ಬೆಂಗಳೂರು ಸೇಲಂ ರೈಲ್ವೆ ಮಾರ್ಗದಲ್ಲಿ ರೈಲ್ವೆ ಲೇನ್ ಮೇಲ್ಭಾಗದಲ್ಲಿ ಮೆಟ್ರೋ ಮಾರ್ಗ ಹಾದು ಹೋಗಬೇಕಾಗಿತ್ತು. ರೈಲ್ವೆ ಮಾರ್ಗದ ಮೇಲೆ ಮೆಟ್ರೋ ವೆಬ್ ಗಾರ್ಡರ್ ಅಳವಡಿಕೆ ಮಾಡಲಾಗಿತ್ತು. ನಿನ್ನೆ ನೈಋತ್ಯ ರೈಲ್ವೆ ಸಹಾಯದಿಂದ ವೆಬ್ ಗಾರ್ಡರ್ ಅಳವಡಿಸಿದೆ ಬಿಎಂಆರ್ಸಿಎಲ್. ಮಂಗಳೂರಿನಲ್ಲಿ ಹಾಡಹಗಲೇ ಚೂರಿ ಇರಿತ ಆಗಿದೆ. ನಗರದ ಹಂಪನಕಟ್ಟೆಯ ಮಂಗಳೂರು ಜ್ಯುವೆಲರ್ಸ್ ಮಳಿಗೆಯಲ್ಲಿ ಚೂರಿ ಇರಿತವಾಗಿದೆ. ಜ್ಯುವೆಲರಿ ಮಳಿಗೆಯಲ್ಲಿ ಕೆಲಸಕ್ಕಿದ್ದಂಥ ರಾಘವ ಎಂಬುವರ ಮೇಲೆ ದಾಳಿ ನಡೆದಿದೆ. ಬೈಕ್ನಲ್ಲಿ ಬಂದಂಥ ದುಷ್ಕರ್ಮಿಗಳಿಂದ ಚೂರಿ ಇರಿತವಾಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದಂಥ ರಾಘವ ಆಸ್ಪತ್ರೆ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಮಂಗಳೂರು ನಗರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ರು. ಬಳಿಕ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮಾತನಾಡಿದರು. ಹೊರಗಡೆ ಕಾರ್ಗೆ ಅಡ್ಡವಾಗಿ ಒಂದು ಬೈಕ್ ನಿಂತಿದೆ. ಆ ಬೈಕ್ ಸ್ವಲ್ಪ ಯಾರಿಗಾದ್ರೂ ಹೇಳಿ ತೆಗೆಸು ಕಾರ್ ಪಾರ್ಕ್ ಮಾಡಬೇಕು ಅಂತ ಇವರು ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಅವ್ನು ಒಳಗಡೆ ಇದ್ದವ್ನು ನನಗೆ ಚಾಕು ಹಾಕ್ತಿದ್ದಾರೆ ಅಂತ ಅಷ್ಟೇ ಹೇಳಿರುವಂಥದ್ದು ಇವ್ರಿಗೆ ಕೇಳಿಸುತ್ತೆ. ಇಮಿಡಿಯೇಟಾಗಿ ಇವ್ರು ಹೋಗಿದ್ದಾರೆ. ಇವ್ರು ಹೋಗುವಂಥ ಸಂದರ್ಭದಲ್ಲೇ ಒಬ್ಬ ವ್ಯಕ್ತಿ ಹೊರಗಡೆ ಹೋಗ್ತಾನೆ. ಸೊ ಒಳಗಡೆ ಅವನು ಒದ್ದಾಡ್ತಿದ್ದಾಗ ಇಮಿಡಿಯೇಟ್ ವೆನ್ಲಾಕ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಡೆತ್ ಆಗಿದೆ. ಇವತ್ತು ಆರೋಪಿ ಯಾರು ಮಾಡಿರೋದು ಅಂತಂದು ಗೊತ್ತಾಗಿಲ್ಲ. ಸೊ CCTV ಇರುವಂಥದ್ದು ಎಲ್ಲ ತೊಗೊಂಡ್ಬಿಟ್ಟು ಕಂಪೈಲ್ ಮಾಡಿ ಆದಷ್ಟು ಬೇಗ ಆರೋಪಿಗಳು ಯಾರು. ಹೈಕೋರ್ಟ್ನ ಹಿರಿಯ ವಕೀಲ ಶ್ಯಾಮ್ ಸುಂದರ್ಗೆ ಬೆದರಿಕೆ ಹಾಕಿದಂಥ ಪ್ರಕರಣದಲ್ಲಿ ಹೈಕೋರ್ಟ್ ಗರಂ ಆಗಿದೆ. ಅಲಯನ್ಸ್ ವಿಶ್ವವಿದ್ಯಾನಿಲಯದ ಮಾಜಿ ಕುಲಪತಿ ಮಧುಕರ್ ಜಿ ಅಂಗೂರ್ ಅವರಿಗೆ ನೀಡಿದಂಥ ಜಾಮೀನು ರದ್ದು ಮಾಡುವಂತೆ ಅರ್ಜಿ ಸಲ್ಲಿಸಿರುವಂಥ ವಕೀಲ ಶ್ಯಾಮ್ ಸುಂದರ್ಗೆ ಬೆದರಿಕೆ ಬಂದಿತ್ತು. ಅಷ್ಟೇ ಅಲ್ಲದೆ ಮಹಿಳಾ ಉದ್ಯೋಗಿಗಳನ್ನು ಹಿಂಬಾಲಿಸಿರುವಂಥದ್ರ ಬಗ್ಗೆ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಲಾಗಿತ್ತು. ಇದರಿಂದ ಕೋಪಗೊಂಡಂಥ ಹೈಕೋರ್ಟ್, ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಇರ್ಬೋದು, ನ್ಯಾಯಾಲಯದ ಎದುರು ಎಲ್ಲರೂ ಕೂಡ ಸಮಾನರು, ಬೆದರಿಕೆ ಹಾಕೋದನ್ನು ನಾವು ಸಹಿಸಲ್ಲ ಅಂತ ಖಂಡಿಸಿದ್ರು. ಕೂಡಲೇ ಮಧುಕರ್ ಜಿ ಅಂಗೂರ್ ಕ್ಷಮೆ ಯಾಚಿಸಿದ್ರು. ಹಾಡಾಗಲೇ ಬೈಕ್ನಲ್ಲಿದ್ದಂಥ 6 ಲಕ್ಷ ರೂಪಾಯಿ ಹಣವನ್ನು ಖದೀಮರು ಎಗರಿಸಿದಂಥ ಘಟನೆ ಆನೇಕಲ್ ಪಟ್ಟಣದ ತಳಿ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಖಾಸಗಿ ಕಂಪನಿಯಲ್ಲಿ ಡಿಸ್ಟ್ರಿಬ್ಯೂಟರ್ ಕೆಲಸ ಮಾಡ್ತಾ ಇದ್ರು ಉಮೇಶ್ ಬ್ಯಾಂಕಿನಲ್ಲಿ ಹಣ ಡ್ರಾ ಮಾಡಿ ತನ್ನ ಬೈಕ್ನ ಡಿಕ್ಕಿಯಲ್ಲಿಟ್ಟಿದ್ರು ದುಡ್ಡನ್ನು. ಮನೆಗೆ ಹೋಗುವ ಮಾರ್ಗ ಮಧ್ಯೆ ಬೇರೊಂದು ಕೆಲಸ ಇತ್ತು ಅಂತ ಬೈಕ್ ನಿಲ್ಲಿಸಿ ಹೋಗಿದ್ದಂಥ ವೇಳೆ 3 ಮಂದಿ ಖದೀಮರು ಹೊಂಚನ್ನು ಹಾಕಿ ಹಣವನ್ನು ಕದ್ದು ಪರಾರಿಯಾಗಿದ್ದಾರೆ. ಆನೇಕಲ್ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಬೆಂಗಳೂರಿನ ಟ್ರಾಫಿಕ್ ಭರ್ಜರಿ ಆದಾಯ. ಒಂದೇ ದಿನಕ್ಕೆ ಕೋಟಿ ಆದಾಯ. ದಂಡ ಕಟ್ಟುವುದಕ್ಕೆ 50% ಆಫರ್ನಿಂದ ಟ್ರಾಫಿಕ್ ಪೊಲೀಸರ ಖಜಾನೆಗೆ ಹರಿದು ಬಂತು ಕೋಟಿ ಹಣ. ಡಿಸ್ಕೌಂಟ್ನಲ್ಲಿ ದಂಡ ಕಟ್ಟಲಿಕ್ಕೆ ಮುಗಿಬಿದ್ದಿದ್ರು ಸಿಲಿಕಾನ್ ಸಿಟಿ ವಾಹನ ಸವಾರರು. 50% ರಿಯಾಯಿತಿಯ ಮೊದಲ ದಿನ 3 ಕೋಟಿಗೂ ಅಧಿಕ ದಂಡ ಸಂಗ್ರಹವಾಗಿದೆ. ಸಂಜೆ 5 ಗಂಟೆವರೆಗೂ ಕೂಡ 3 ಕೋಟಿಗೂ ಅಧಿಕ ದಂಡ ವಸೂಲಿಯಾಗಿದೆ. ಆ್ಯಪ್ ಹಾಗೂ ಬೇರೆ ಬೇರೆ ರೀತಿಯಲ್ಲಿ ದಂಡವನ್ನು ಕಟ್ಟಿದ್ರು ವಾಹನ ಸವಾರರು. ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ದಿನೇ ಹೆಚ್ಚಾಗ್ತಾ ಇದೆ. ಕಾಡಂಚಿನ ಜಮೀನುಗಳಿಗೆ ಆನೆಗಳು ಲಗ್ಗೆ ಇಡ್ತಾ ಇದ್ದು ರೈತರ ಬೆಳೆ ಸರ್ವನಾಶವಾಗ್ತಾ ಇದೆ. ಚಾಮರಾಜನಗರ ತಾಲೂಕಿನ ಹೊನ್ನಹಳ್ಳಿ, ಹುಂಡಿ, ವಡ್ಗಲ್ಪುರ ಸೇರಿದಂತೆ ಹಲವು ಗ್ರಾಮಗಳ ಕಾಡಂಚಿನ ಪ್ರದೇಶಗಳಲ್ಲಿ ಆನೆಗಳು ಬೀಡು ಬಿಟ್ಟಿದ್ದಾವೆ. ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿ 2 ಬಾರಿ ಆನೆಗಳನ್ನು ಕಾಡಿಗಟ್ಟಿದ್ರು ಕೂಡ ಮತ್ತೆ ಜಮೀನುಗಳಿಗೆ ಲಗ್ಗೆ ಇಡ್ತಾ ಇದೆ. ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.
ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ದಾಂಧಲೆ ಮುಂದುವರೆದಿದೆ. ಸಕಲೇಶಪುರ ತಾಲೂಕಿನ ಕಿರಿಹಳ್ಳಿ ಗ್ರಾಮದಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಮರಿ ಆನೆಗಳ ಜೊತೆ ತಾಯಿ ಆನೆ ಸಾಕ್ತಾ ಇತ್ತು. ಇದನ್ನ ಯುವಕನೋರ್ವ ವಿಡಿಯೋವನ್ನ ಮಾಡ್ತಾ ಇದ್ದ. ಇದರಿಂದ ರೊಚ್ಚಿಗೆದ್ದಂಥ ತಾಯಿ ಆನೆ ಯುವಕನನ್ನ ಅಟ್ಟಾಡಿಸ್ಕೊಂಡು ಹೋಗಿದೆ. ಆ ಯುವಕನ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ, ಬಚಾವಾಗಿದ್ದಾರೆ. ಆನೆಗಳ ಉಪಟಳ ಹೆಚ್ಚಾಗ್ತಾ ಇದ್ದು ನಮಗೆ ರಕ್ಷಣೆ ಬೇಕು ಅಂತ ಹೇಳ್ತಾ ಇದ್ದಾರೆ ಸುತ್ತಮುತ್ತಲಿನ ಗ್ರಾಮಸ್ಥರು. ಇಲ್ಲಿ ಯಾರು ನಿಮ್ಮ ಇಲಾಖೆಯ ಜಾಗವನ್ನ ಯಾರು ಹೊತ್ಕೊಂಡು ಹೋಗಕ್ಕೆ ತಯಾರಿಲ್ಲ. 10 ಸುದ್ದಿಯನ್ನ ನೋಡೋಣ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.